ಯಾವ್ದ್ರಿ ಇದು ಮ್ಯಾಜಿಸ್ಟ್ರೇಟ್ ತನಿಖೆ? ದಬಾಸಿ ಅದು, ಡಬ್ಬಾಸತ್ ತನಿಖೆ ಅದು. ಏನು ಆಫೀಸರ್ ಬಗ್ಗೆ ಹೇಳ್ತಿಲ್ಲ. ಆಗೋ ರೀತಿ. ಕೋರ್ಟ್ ಹಾಕೊಂಡ ತಕ್ಷಣ ಮ್ಯಾಜಿಸ್ಟ್ರೇಟ್, ಕೋರ್ಟ್ ಬಿಚ್ಚಿದ ತಕ್ಷಣ DC-ನ ಡಬಲ್ ಆಕ್ಟ್. ಯಾರಿಗ್ರಿ ಬಿಡ್ತೀರಿ ಇಂಥ ರೈಲುಗಳನ್ನ? ಎಂತ ನೋಡ್ಬಿಟ್ಟಿದೀವಿ ನಾವು. ಯಾರಪ್ಪ ಈ DC ಪೋಸ್ಟಿಂಗ್ ಮಾಡಿದವ್ರು? ಯಾರಪ್ಪ? ಚೀಫ್ ಮಿನಿಸ್ಟರ್. ಹೇಳ್ದಂಗೆ ಬರ್ಕೊಟ್ಬಿಟ್ಟು ಎದ್ದೋಗ್ತಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ? ಯಾವ ಮ್ಯಾಜಿಸ್ಟ್ರೇಟ್ ಅಂತೆ? ಬೋಗಸ್ರಿ. ಏನ್ ಬರೀತಾರೆ ಗೊತ್ತಾ? ಹೇಳ ಈಗಲೇ. ಇದು RCB ಇದು ಬಹಳ ತಪ್ಪಿದೆ ಇದ್ರಲ್ಲಿ. ಬಟ್ RCB ಇದು ಜವಾಬ್ದಾರಿ ಆಗಕ್ಕಾಗಲ್ಲ. KSCA ಹೀಗೆ ಮಾಡಬೇಕಾಗಿತ್ತು. ಅವ್ರದ್ದು ಇದ್ರಲ್ಲಿ ಬಹಳ ಪ್ಲಾನಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಬಟ್ KSCAಗೆ ಇವ್ರು ಇದನ್ನ ಕೋಆಪರೇಟ್ ಮಾಡಲಿಲ್ಲ, ಹಂಗಾಗಿ ಅವ್ರಿಗೆ ಮಾಡೋದು ಕಷ್ಟ ಆಗ್ತದೆ. ಸರ್ಕಾರಕ್ಕೆ ಪಾತ್ರ ಬರ್ತಾನೆ ಇಲ್ಲ ಇದರಲ್ಲಿ. ಅವ್ರದ್ದೇನಿಲ್ಲ, ಅವ್ರು ಬರೀ ಸಂಭ್ರಮದಲ್ಲಿ ಇದ್ದಾರೆ ಅಷ್ಟೇ ಹೊರತು ಅವ್ರಿಗೇನು ಪಾತ್ರ ಇಲ್ಲ. ಹೌದಾ? ಹಾಗಾದ್ರೆ ಪೊಲೀಸ್ನವರು ಮಾಡ್ಬೋದೆಲ್ಲ ಮಾಡಿಬಿಟ್ಟಿದ್ದಾರೆ. ಶುಡ್ ಹ್ಯಾವ್ ಬೀನ್ ಮೋರ್ ಆಕ್ಟಿವ್, ಮೋರ್ ಫೋರ್ಸ್ ತರಬೇಕಾಗಿತ್ತು, ಮೋರ್ ಪ್ಲಾನಿಂಗ್ ಮಾಡಬೇಕಾಗಿತ್ತು. ಬಟ್ ಅವ್ರಿಗೆ ಟೈಮ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಎಂಡಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಫ್ಯಾನ್ಸ್ ಇದಾರಲ್ಲ, ಅವರ ಸಂಭ್ರಮ ಆವೇಶ ಅವರ ಇದರಲ್ಲಿ ಎಲ್ಲ ಮುಳುಗೋಗ್ತಿದೆ. ಹಂಗಾಗಿ ಎ ಬೆಟರ್ ಕ್ರೌಡ್ ಮ್ಯಾನೇಜ್ಮೆಂಟ್ would have prevented this. It's all responsible to over enthusiastic fans. Henceforth it should not happen in future. Following actions should be taken ಅಂತ ಒಂದು ಬುರ್ಡೆ ರಿಪೋರ್ಟ್ ಬರೆದು ಕೊಟ್ಟು ಮನೆಗೆ ಹೋಗದೆ ಇದ್ರೆ ನೋಡ್ತಾ ಇದ್ದಾರೆ. ಮಾನ್ಯ ನ್ಯಾಯಮೂರ್ತಿಗಳು ಅಥವಾ ನಮ್ಮ ಹೈಕೋರ್ಟಲ್ಲಿ ನಿಜವಾದಂತಹ ಈ ವಿಚಾರ ನಮ್ಮ ಲಾಜಿಕಲ್ ಇದಕ್ಕೆ ತಗೊಂಡೋಗ್ಬೇಕು ಅನ್ನೋದೇ ಆದರೆ, ಲೆಟ್ ದಿ ಹೈಕೋರ್ಟ್ಸೇ ನಮ್ಮ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟೋ ಅಥವಾ ರೂರಲ್ ಡಿಸ್ಟ್ರಿಕ್ಟೋ ಯಾರೋ ಒಬ್ಬರದ್ದು ಡಿಸ್ಟ್ರಿಕ್ಟ್ ಜಡ್ಜ್ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ, ಲೆಟ್ ದೆಮ್ ಇನ್ಕ್ವೈರ್ ಇನ್